ಬಾಗಲಕೋಟೆಯ ಲೋಕಾಪುರ ಪಟ್ಟಣದ ವಾಣಿಜ್ಯ ಮಳಿಗೆಗಳಿಗೆ ಗ್ರಹಣ ಹಿಡಿದಿದೆ. ಉದ್ಘಾಟನೆಯಾಗಿ 2 ವರ್ಷ ಆಯಿತು, ಆದರೆ ಪಾಳು ಬಿದ್ದಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಾಣಿಜ್ಯ ಮಳಿಗೆಗಳನ್ನು ಈವರೆಗೆ ಹಂಚಿಕೆ ಮಾಡಿಲ್ಲ. ಉದ್ಘಾಟನೆಯಾಗಿ 2 ವರ್ಷ ಕಳೆದರೂ ಕೂಡ ವಾಣಿಜ್ಯ ಮಳಿಗೆಗಳು ಹಂಚಿಕೆಯಾಗಿಲ್ಲ. ಲೋಕಾಪುರದ ಐಬಿ ಎದುರು ವಾಣಿಜ್ಯ ಮಳಿಗೆಗಳು ಪಾಳು ಬಿದ್ದಿದ್ದಾವೆ. ಕೆಎಸ್ಆರ್ ವಾಣಿಜ್ಯ ಮಳಿಗೆಗಳು ಪಾಳು ಬಿದ್ದಿವೆ. ಕಳೆದ ವಾರ ಮಳಿಗೆ ಹಂಚಿಕೆ ಹರಾಜನ್ನು ಕೂಡ ನಡೆಸಲಾಗಿತ್ತು. ಲೋಕಾಪುರ ಪಟ್ಟಣ ಪಂಚಾಯಿತಿ ಹರಾಜು ಪ್ರಕ್ರಿಯೆಯಲ್ಲಿ ಲೋಪ ಆಗಿದೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಇದೇ ಕಾರಣಕ್ಕಾಗಿ ಹರಾಜು ಪ್ರಕ್ರಿಯೆ ರದ್ದು ಮಾಡಿದೆ ಪಟ್ಟಣ ಪಂಚಾಯಿತಿ. ಮುಖ್ಯ ಅಧಿಕಾರಿಗಳು ಹರಾಜು ಪ್ರಕ್ರಿಯೆ ರದ್ದು ಮಾಡಿದ್ದಾರೆ. 2023ರಲ್ಲಿ 2,60,00,000 ಖರ್ಚು ಮಾಡಿ ಈ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದೆ. ವಾಣಿಜ್ಯ ಮಳಿಗೆಗಳ ಹಂಚಿಕೆ ವಿಳಂಬಕ್ಕೆ ಪಟ್ಟಣದ ವ್ಯಾಪಾರಸ್ಥರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. 3 ಮಹಡಿ ಕಟ್ಟಡದ ಮಳಿಗೆ ನಿರ್ಮಾಣ ಮಾಡಲಾಗಿತ್ತು. PWD ಅಧಿಕಾರಿಗಳು ನಿರ್ಮಾಣ ಮಾಡಿದ್ರು. ಆದರೆ ಈ ಮಳಿಗೆಗಳ ಹಂಚಿಕೆ ಪ್ರಕ್ರಿಯೆ ಈವರೆಗೂ ಕೂಡ ಪೂರ್ಣವಾಗ್ತಾ ಇಲ್ಲ. ಹರಾಜು ಪ್ರಕ್ರಿಯೆ ಮುಗಿಸೋದಕ್ಕೆ ಅಂತ ಅರ್ಜಿ ಕರೆಯಲಾಗಿತ್ತು. ಆದರೆ ಅದರಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂತು. ಅದಾದ ನಂತರ ಹರಾಜು ಪ್ರಕ್ರಿಯೆಗೆ ಫುಲ್ ಸ್ಟಾಪ್ ಬಿತ್ತು. 2 ವರ್ಷಗಳಾಯಿತು, ಆದರೆ ಸರಿಸುಮಾರು 2,60,00,000 ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಮಳಿಗೆಗಳು ಗ್ರಹಣ ಹಿಡಿದಿದ್ದಾವೆ, ಪಾಳು ಬಿದ್ದಿವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಾಗಲಕೋಟೆ ಲೋಕಾಪುರ ಪಟ್ಟಣದ ವಾಣಿಜ್ಯ ಮಳಿಗೆಗಳಿಗೆ ಗ್ರಹಣ ಹಿಡಿದಿದೆ. ಸಾರ್ವಜನಿಕರ ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಎಸ್ಸಿ ಮೀಸಲಾತಿ ನೀಡದೇ ಇರುವ ಅಧಿಕಾರಿಗೆ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ದಲಿತ ವಿರೋಧಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ದಲಿತ ವಿರೋಧಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಬೇಕೇ ಬೇಕು. ಎಸ್ಸಿ ಮೀಸಲಾತಿ ನೀಡದೇ ಇರುವ ಅಧಿಕಾರಿಗೆ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು. ಎಸ್ಸಿ ಮೀಸಲಾತಿ ನೀಡದೇ ಇರುವ ಅಧಿಕಾರಿಗೆ ಹಾಗೂ SCP ಫಂಡಿನಲ್ಲಿ ನಿರ್ಮಾಣಗೊಂಡ ಏನು ವಾಣಿಜ್ಯ ಮಳಿಗೆಗಳಿದ್ವಲ್ಲ ಅವನು ನಾವು ಮೇಲಾಧಿಕಾರಿಗಳಿಂದ ದರ ಮಂಜೂರಾತಿಯನ್ನು ತೆಗೆದುಕೊಂಡು ಮತ್ತು ಮೀಸಲಾತಿ DMF ಫಂಡ್ ಹಾಗೂ SCP ಫಂಡಿನಲ್ಲಿ ನಿರ್ಮಾಣಗೊಂಡ ಏನು ವಾಣಿಜ್ಯ ಮಳಿಗೆಗಳಿದ್ವಲ್ಲ ಅವನು ನಾವು ಮೇಲಾಧಿಕಾರಿಗಳಿಂದ ದರ ಮಂಜೂರಾತಿಯನ್ನು ತೆಗೆದುಕೊಂಡು ಮತ್ತು ಮೀಸಲಾತಿ DMF ಫಂಡ್ ಹಾಗೂ SCP ಫಂಡಿನಲ್ಲಿ ನಿರ್ಮಾಣಗೊಂಡ ಏನು ವಾಣಿಜ್ಯ ಮಳಿಗೆಗಳಿದ್ವಲ್ಲ ಅವನು ನಾವು ಮೇಲಾಧಿಕಾರಿಗಳಿಂದ ದರ ಮಂಜೂರಾತಿಯನ್ನು ತೆಗೆದುಕೊಂಡು ಎಸ್ಸಿ ಮೀಸಲಾತಿ ನೀಡದೇ ಇರುವ ಅಧಿಕಾರಿಗೆ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ದಲಿತ ವಿರೋಧಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ದಲಿತ ವಿರೋಧಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ